ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಊರಿನಲ್ಲಿ ರಾಮೋತ್ಸವ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಿದ್ದೀನಿ. ನಾವೆಲ್ಲ ಹೊರಟಿದ್ದೀವಿ ಇವಾಗ. ದೇವರು ರಾಮನ ಮೂರ್ತಿನ ನಾನು ದೇವಸ್ಥಾನ ತೋರಿಸ್ತಾ ಇಲ್ಲ, ನಾಳೆನ ವಿಡಿಯೋದಲ್ಲಿ ಬರುತ್ತೆ ದೇವಸ್ಥಾನ ನೋಡಿ. DJ ಸೌಂಡಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ರಾಮನ ಮೂರ್ತಿನ ಮೆರವಣಿಗೆ ಮಾಡಿಕೊಂಡು ನಾವು ತೆಪ್ಪೋತ್ಸವಕ್ಕೆ ಹೊರಟಿದ್ದೀವಿ ಇವಾಗ. ಲಂಕಾ ದಹನ, ರಾವಣನನ್ನು ದಹನ ಮಾಡೋದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾರೆ. ನಮ್ಮೂರಲ್ಲಿ ಅದ್ಧೂರಿಯಾಗಿ ಮಾಡ್ತೀವಿ ನೋಡಿ. ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ? ಹಾಗೆ ರಾಮನ್ನ ಕೂರಿಸ್ಕೊಂಡಿದ್ದೀವಿ, ಮಂಟಪ ಮಾಡಿ ಗಾಡಿಯಲ್ಲಿ ರಾಮನ ಮೂರ್ತಿ, ರಾಮ ಲಕ್ಷ್ಮಣ ಸೀತೆ ಎಲ್ಲ ಮೂರ್ತಿನ ಕೂರಿಸ್ಕೊಂಡು, ಹಾಗೆ ರಾಮನ ಬಂಟ ಹನುಮಂತ ದೊಡ್ಡ ಚಿತ್ರ ಇದೆ ಅದ್ರ ಹಿಂದುಗಡೆ, ಹಾಗೆ ಗಾಡಿಯಲ್ಲಿ ಕೂರಿಸ್ಕೊಂಡು ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮೆರವಣಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮ್ಮ ಭಟ್ರು ಇಲ್ಲಿ ಕೂತಿದ್ದಾರೆ, ಭಟ್ರು ನಗಾಡ್ತಿದ್ದಾರೆ ವಿಡಿಯೋ ಮಾಡ್ತಿದಾರಲ್ಲ ಅಂತ. ನಾನು ಎಲ್ಲೂ ಎಡಿಟು ಕಟ್ಟು ಏನೂ ಮಾಡಲಿಲ್ಲ, ಪೂರ್ತಿ ಹೇಗೆ ಮಾಡಿದ್ದೀನೋ ಹಾಗೆ ಹಾಕಿದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಹೇಗಿದೆ ವಿಡಿಯೋ ಅಂತ ಹೇಳಿ ನೋಡಿ. ಎಲ್ಲ ಗಂಡು ಮಕ್ಕಳೆಲ್ಲ, ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡೋದು, ಕುಣಿಯೋದು. ಇದೊಂದು ರಾಮೋತ್ಸವದಲ್ಲಿ ಮತ್ತು ನಮ್ಮ ಗಣಪತಿ ಉತ್ಸವದಲ್ಲಿ 3-4 ಟೈಮಲ್ಲಿ ನಮ್ಮ ಊರಲ್ಲಿ ಈ ಥರ DJ ಸೌಂಡಿಗೆ ಡ್ಯಾನ್ಸ್ ಮಾಡಿಕೊಂಡು ರಾತ್ರಿ ಮೆರವಣಿಗೆ ಮಾಡೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 3-4 ಸಾವಿರ ಜನ ಸೇರಿದ್ರು. ಒಂದು 2,500 ಜನ ಅಂತೂ ಖಂಡಿತವಾಗ್ಲೂ ಇದ್ರು. ನಾನು ಒಂಚೂರು ನೋಡಿ, ಸಂಧ್ಯೆಯಲ್ಲಿ ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಸೈಡ್ ಡ್ಯಾನ್ಸ್ ಮಾಡಿದ್ವಿ. ಆ ಸೌಂಡಿಗೆ ಯಾರಿಗಾದ್ರೂ ಕುಣಿಬೇಕು ಅನ್ಸುತ್ತೆ. ಅಂದ್ರೆ ಒಂದು ಎಂಜಾಯ್ ಮಾಡೋ ಅಂಥ ಮೂಮೆಂಟ್ ಮನಸ್ಸಿರುತ್ತಲ್ಲ ಅಂಥವ್ರಿಗೆ. ಹಾಗೆ ನಾವು, ನನ್ನ ಸೊಸೆ ಅಕ್ಕ ನನ್ನದೊಂದು ಸಣ್ಣ ಸ್ಕಿಪ್ಪು ವಿಡಿಯೋ ಮಾಡಿದ್ದಾಳೆ, ಒಂದು ಸಣ್ಣ ಕ್ಲಿಪ್ ಮಾಡಿದ್ದಾಳೆ ವಿಡಿಯೋನ. ಅದೊಂದು ಕ್ಲಿಪ್ ಹಾಕಿದ್ದೀನಿ ಇಲ್ಲಿ ನಾನು. ಅಷ್ಟೇ ಸ್ವಲ್ಪ ಮಾಡಿದ್ವಿ ನಾವು. ಹಾಗೆ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ. ಅದು ಹೇಗಿರುತ್ತೆ ಅಂದರೆ, ಮುಂದೆ ದೇವರಿರುತ್ತೆ, ಹಿಂದೆ ದೇವರಿರುತ್ತೆ, ಮುಂದೆ DJ ಸೌಂಡ್ ಇರುತ್ತೆ, ಮಧ್ಯೆ ಗ್ಯಾಪಲ್ಲಿ ಡ್ಯಾನ್ಸ್ ಮಾಡ್ಕೊತ ಹೋಗೋದು. ದೇವ್ರ ನಾಮನೂ ಹಾಕಿರ್ತಾರೆ, ದೇವ್ರ ಹಾಡು, ರಾಮನ ಭಕ್ತಿಗೀತೆಗಳನ್ನ ಹಾಕಿರ್ತಾರೆ. ಅದ್ರ ಜೊತೆಗೆ ನಮಗೆ ಬೇಕಾಗಿದ್ದಂಥ DJ ಹಾಡುಗಳನ್ನು ಹಾಕ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ನಿಲ್ಲಿಸಿ ಹಣ್ಕಾಯಿ ಮಾಡಿಸ್ಕೊಂಡು ಜನ ನೋಡಿ, ಜನ ಜಂಗುಳಿ. ನನಗೆಷ್ಟು ಸಾಧ್ಯನೋ ಅಷ್ಟು ಮಾತ್ರ ತೆಗೆದಿದ್ದೀವಿ. ನನಗೆಷ್ಟು ಕೈಗೆ ಎಟ್ಕುತ್ತೋ, ನನಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಜನದ. ಎಷ್ಟು ಜನ ಇದ್ದಾರಲ್ವ. ಈಗ ಬಂದ್ವಿ ನಾವು ತೆಪ್ಪೋತ್ಸವ ನಡೆಯೋ ಜಾಗಕ್ಕೆ ಬಂದ್ವಿ. ರಾಮನ ಸ್ಟ್ಯಾಚು ಮಾಡಿದ್ದಾರೆ ನೋಡಿ, ಕಾಣ್ತಾ ಇದ್ದಾರಲ್ಲ, ರಾಮ ಅಲ್ಲ ರಾವಣಂದು ಸ್ಟ್ಯಾಚು ಮಾಡಿದ್ದಾರೆ. ಅಲ್ಲಿ ಲೇಸರ್ ಲೈಟ್ ಬಿಟ್ಟು ತೋರಿಸ್ತಾ ಇದ್ದಾರಲ್ವಾ ರೆಡ್ ಆಗಿ. ಅಲ್ಲಿಗೆ ಹೋಗಬೇಕು ಈಗ. ಈ ತೆಪ್ಪದಲ್ಲಿ ಹೋಗಬೇಕು. ಇದೊಂದು ಮಂಟಪ ಮಾಡಿದ್ದಾರೆ ತೆಪ್ಪದ ಮೇಲೆ. ಹಾಗೆ ಪಟಾಕಿಗಳ ಸುರಿಮಳೆ, ಸಿಡಿಮದ್ದುಗಳ ಸುರಿಮಳೆ ಜೊತೆಯಲ್ಲಿ ಸಾಗುವಂಥ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋವಂಥ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಕಾರ್ಯಕ್ರಮ ಎಲ್ಲೂ ನಡೆಯೋದಿಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಮಾತ್ರ ನಡೆಯುತ್ತೆ ಅಂತ ಎಲ್ಲ ಸಂಶೋಧನೆ ಮಾಡಿ ಹೇಳಿದ್ದಾರೆ, ನಮಗೆ ಗೊತ್ತಿರೋ ಹಾಗೆ. ಅಂದರೆ ರಾಮೋತ್ಸವ ಎಲ್ಲ ಕಡೆ ನಡೆಯುತ್ತೆ, ಆದರೆ ತೆಪ್ಪೋತ್ಸವ ಮತ್ತು ಈ ಥರ ಲಂಕಾ ದಹನ, ರಾವಣನನ್ನು ದಹನ ಮಾಡೋ ಅಂಥದ್ದು, ಸಂಹಾರ ಮಾಡೋ ಅಂಥದ್ದು ಕಾರ್ಯಕ್ರಮ ಇಲ್ಲೇ ನಡೆಯುತ್ತೆ ಈ ಥರ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ರಾವಣನ ಸ್ಟ್ಯಾಚು ಕಾಣ್ತಾ ಇದೆ ಅಲ್ವಾ ನಿಮಗೆ, 10 ತಲೆ ರಾವಣ ಅಲ್ವಾ. ಈ ಕಡೆ ಮಧ್ಯೆ ತೆಪ್ಪ ಹೋಗ್ತಾ ಇದೆ ನೋಡಿ.
ಹಾಗೆ ಲೈಟೆಲ್ಲ ಆಫ್ ಮಾಡ್ತಾರೆ ಇವಾಗ. ಆಫ್ ಮಾಡಿಬಿಟ್ಟು ಬಾಣ ಬಿರುಸುಗಳ ಮಧ್ಯದಲ್ಲಿ ಬರುತ್ತೆ, ಬಾಣ ಬರುತ್ತೆ, ಬೆಂಕಿ ಹಚ್ಕೊಂಡೆ ಅಲ್ಲಿಂದ ಬರುತ್ತೆ, ಬೆಂಕಿ ಇಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪ್ರತಿ ವರ್ಷ ಮಾಡ್ತಾರೆ ನೋಡಿ. ಆ ಕಡೆಯಿಂದ ಲೇಸರ್ ಲೈಟು ಬಿಡ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಹಾಡುಗಳನ್ನೆಲ್ಲ ಬಂದ್ ಮಾಡಿ ಜೈ ರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಶ್ರೀರಾಮ್ ಅಂತ ಕೂಗ್ತಾ ಇರ್ತೀವಿ ನಾವೆಲ್ಲ. ಎಲ್ಲರೂ ಮೈಕಲ್ಲಿ ಒಬ್ರು ಕೂಗ್ತಾ ಇದ್ರೆ ಅದರ ವಾಯ್ಸು ಮತ್ತೆ ಎಲ್ಲರದು ವಾಯ್ಸು ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮೈಕಲ್ಲಿ ಒಬ್ರು ಹಿಂದಾಗಿ ಹೇಳ್ತಾ ಇರ್ತಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಸೀತಾರಾಮ್ ಜೈ ರಾಮ್ ಜೈ ಶ್ರೀರಾಮ್ ಅಂತ. ನಾವು ಜೈ ಶ್ರೀರಾಮ್ ಅಂತ ನಾವು ಕೂಗ್ತೀವಿ. ಕಾಣ್ತಾ ಇದೆ ನೋಡಿ, ಲೇಸರ್ ಬಿಡ್ತಾ ಇದಾರಲ್ವಾ, ಲೇಸರ್ ಲೈಟ್ ಬಿಟ್ಟು ತೋರಿಸ್ತಿದ್ದಾರೆ ಒಂದ್ಸಲ. ಅಂದರೆ ಗುರಿ ಇಡ್ತಿದ್ದಾರೆ ಅಲ್ಲಿಂದ. ಇವಾಗ ಬಾಣ ಬರುತ್ತೆ. ಇವಾಗ ಶುರುವಾಯಿತು ಕ್ಷಣಗಣನೆ. ಹೋಗ್ತಾ ಇದೆ ನೋಡಿ. ಲೈಟ್ಸು ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಆ ಲೈಟ್ಸಲ್ಲೇ ಎಲ್ಲ ಬೇರೆ ಬೇರೆ ಥರ ಕೊಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷನೂ ಅಷ್ಟೇ, ಪ್ರತಿ ವರ್ಷನೂ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ತಗೋತಾ ಇದೆ ಯಾಕೋ. ಇವಾಗ ಮಂಟಪ ಮತ್ತೆ ಈ ಕಡೆ ಬರುತ್ತೆ, ತೆಪ್ಪ ಈ ಕಡೆ ಬರುತ್ತೆ. ಬರ್ತಾ ಇದೆ. ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅಲ್ಲೊಂದು ಟೀಮ್ ಇರುತ್ತೆ, ಒಂದು ಟೀಮ್ ಹೋಗಿರ್ತಾರೆ ಅಲ್ಲಿ, ಒಂದು ಟೀಮ್ ಅಲ್ಲಿರುತ್ತೆ, ಒಂದು ಟೀಮ್ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಿ ತೆಪ್ಪ ಹೋಗ್ಬೇಕಲ್ವಾ. ಅದು ಎಷ್ಟು ಆಳ ಇದೆ, ಆದ್ರೂ ಅದೆಲ್ಲ ಸಾಹಸ ಮಾಡಿದ್ದಾರೆ. ಇದಕ್ಕೊಂದು ನಿಜವಾಗ್ಲೂ ಅವರಿಗೆ ಮಾಡಿದವರಿಗೆ, ನಮ್ಮ ಟೀಮ್ ಹುಡುಗರಿದಾರಲ್ಲ ಅವರಿಗೆಲ್ಲರಿಗೂ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ಇದು ಸಾಧಾರಣ ಈಸಿ ಅಲ್ಲ ಈ ಕೆಲಸ ಎಲ್ಲ ಮಾಡೋದು. ಇಷ್ಟು ದಿನದಿಂದ ಎಷ್ಟು ಜನ ಪರಿಶ್ರಮದಿಂದ ಇದನ್ನು ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ನೋಡಿ ಅಂತ ನಾನು ಹೇಳ್ತಿದ್ದೀನಿ ನೋಡಿ. ಈ ಕಡೆ ಬಂತು ಇವಾಗ, ಇಲ್ಲಿಂದ ಇವಾಗ ಬಾಣ ಹೋಗುತ್ತೆ. ಇಲ್ಲಿಂದ ಬಾಣ ಬೆಂಕಿ ಹಚ್ಕೊಂಡೆ ಹೋಗುತ್ತೆ ನೋಡಿ, ಕಾಣಿಸುತ್ತೆ. ಇವಾಗ ಶುರುವಾಗುತ್ತೆ. ಇದನ್ನೆಲ್ಲ ತಯಾರು ಮಾಡಬೇಕು ಅಂದರೆ ಇದು ಲೈಟ್ಸ್ ಇರ್ಬೋದು, ಆ ರಾವಣನ್ ಇರ್ಬೋದು, ಆ ತೆಪ್ಪೋತ್ಸವ ಮಾಡ್ಲಿಕ್ಕೆ ಅದು ನೀರ ಮೇಲೆ ತೇಲ್ಬೇಕಲ್ಲ, ಅದನ್ನ ಇವರೇ ಮಾಡಿ, ದೋಣಿ ಅಥವಾ ತೆಪ್ಪ ಬೇರೆದಲ್ಲ, ಇವರೇ ತಯಾರು ಮಾಡಿರೋದು. ಅದು ಮಾಮೂಲಿ ಬೇರೆ ಇರುತ್ತಲ್ಲ, ಅದು ಅಲ್ಲದೆ ಇದಕ್ಕೆ ಏನೋ ಒಂದು ಡ್ರಮ್ ಥರ ಎಲ್ಲ ಹಾಕಿ ಮಾಡಿರ್ತಾರೆ. ನೋಡಿ ಹೋಗ್ತಾ ಇದೆ, ಬಾಣ ಹೋಗ್ತಾ ಇದೆ, ಕಾಣಿಸ್ತಿದ್ಯಾ? ಬಾಣ ಬೆಂಕಿ ಹಚ್ಕೊಂಡೆ ಹೋಗ್ತಾ ಇದೆ. ಎಲ್ಲ ಲೈಟ್ಸನ್ನು ಆಫ್ ಮಾಡಿಬಿಟ್ರು, ಎಲ್ಲ ಲೈಟ್ಸು ಆಫ್ ಮಾಡಿಬಿಟ್ಟು ಇವಾಗ ಬಾಣನ ಬಿಡ್ತಾರೆ. ಇವಾಗ ಹೋಗಿ ಲಂಕಾ ದಹನ, ರಾವಣನನ್ನು ಸಂಹಾರ ಮಾಡುವಂತ, ರಾವಣನನ್ನು ರಾಮ ಸಂಹಾರ ಮಾಡ್ತಾರಲ್ವಾ ನೋಡಿ. ಇವಾಗ ಹಚ್ಕೊಂಡು ಹೋಗುತ್ತೆ, ಇವಾಗ ಬರ್ತಾ ಇದೆ, ಹೋಗ್ತಾ ಇದೆ ಬಾಣ. ಇಲ್ಲಿಂದನೇ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ. ಕಾಣಿಸ್ತಿದೆ ನೋಡಿ, ಇವಾಗ ಕಾಣ್ತಿದೆ ನೋಡಿ, ಹೋಗ್ತಾ ಇದೆ ಅಲ್ವಾ. ಹೋಗುತ್ತೆ. ಈಗ ಎಲ್ಲ ಲೈಟ್ಸ್ ಆಫ್ ಆಗಿದೆ. ರಾವಣನ ಹತ್ರ ಹೋಯ್ತು, ರಾವಣನ ಹತ್ರ ಬಂತು ಇವಾಗ ನೋಡಿ.
ಅದು ಎಷ್ಟು ಚೆನ್ನಾಗಿ, ಆ ಬಾಣ ಕೂಡ ಎಲ್ಲಿಂದ ಬಂತು ಗೊತ್ತಾ, ಒಂದು ಅರ್ಧ ಕಿಲೋಮೀಟರಿಂದ ಬಂದಿದೆ. ಇವಾಗ ಬೆಂಕಿ ಕೊಟ್ಟಾಯ್ತು, ರಾವಣನಿಗೆ ಬೆಂಕಿ ಕೊಟ್ಟಾಯ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದು ಒತ್ತು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ ಇವಾಗ ಬೆಂಕಿ ಉರಿತಾ ಇದೆ, ಹತ್ಕೊಂತು. ಇವಾಗ ತೆಪ್ಪ ಈ ಕಡೆ ಬರುತ್ತೆ, ತೋರಿಸ್ತೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಹಾಗೆ ಪಟಾಕಿಗಳ ಮಧ್ಯೆ ಕಿರ್ಚೋದು, ಕೂಗೋದು ಎಲ್ಲರೂ ಈಗ ಚೆನ್ನಾಗಿತ್ತು ಹಾಡುಗಳು. ಅಲ್ಲೊಂದು ಹಾಡು ಹಾಕಿದ್ರು, ಯಾವುದು, ರಾಮನ ಅವತಾರ ಯದುಕುಲ ಸೋಮನ ಅವತಾರ ಅಂತ ಹಾಡಿದೆಯಲ್ಲ, ಅದನ್ನು ಹಾಕಿದ್ರು ಅದ್ರ ಜೊತೆಗೆ. ಅದಷ್ಟು ಚೆನ್ನಾಗಿ ಬಂತು, ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ಮಾಡ್ತಾರೆ ಈ ಥರ, ಪ್ರತಿ ವರ್ಷ ಮಾಡ್ತೀವಿ ನಮ್ಮೂರಲ್ಲಿ. ಮೊದಲೆಲ್ಲ ಇದೆಲ್ಲ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ, ರಾಮೋತ್ಸವ ಅಂತ ಅಷ್ಟೇ ಮಾಡ್ತಿದ್ರು. ಇವಾಗ ನಮ್ಮನೆ ಚಿಕ್ಕವ್ರು ಇರ್ತಾರಲ್ಲ, ಇಷ್ಟೆಲ್ಲ ಮಾಡ್ತಿರ್ಲಿಲ್ಲಂತೆ, ಅವ್ರ ಊರಲ್ವ ಅದು, ಹಾಗಾಗಿ ಇವಾಗ ತುಂಬ ಎಲ್ಲ ಮಕ್ಕಳದು, ಇವಾಗ ಹುಡುಗರೆಲ್ಲ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ ಅಲ್ವಾ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವರವರು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲರೂ ಸೇರಿಕೊಂಡು ಒಂದು ಟೀಮ್ ಇದೆ, ಅವ್ರ ಹೆಸರೆಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಮರ್ತಿದ್ದೀನಿ. ಗೊತ್ತಿದೆ ಯಾರ್ಯಾರು ಅಂತ, ಆದರೆ ಇದರಲ್ಲಿ ಯಾರಿದ್ರು ಅಂತ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸುಮಾರು ಜನ ಇದ್ದಾರೆ ಇದರಲ್ಲಿ, ಒಬ್ಬರು ಇಬ್ಬರದಲ್ಲ ಕೆಲಸ. ನೋಡಿ ತೆಪ್ಪ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ, ನಮ್ಮ ಹತ್ರ ಬಂತು. ಅಲ್ಲಿ ಬೆಂಕಿ ಉರಿತಾ ಇದೆ ಅಲ್ವಾ, ರಾವಣ ಸತ್ತ, ರಾಮ ಗೆದ್ದ ಅಂತ. ರಾಮ ನಮೋ ರಾಮ ನಮೋ ಶ್ರೀ ಕೃಷ್ಣ ನಮೋ, ರಾಮ ನಮೋ ಶ್ರೀ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.